ಚೋದಿ ಮಗ ಈ ಮುದು ಕಡಿಸಿ ಮಗನಿಗೆ ಜಿಯೋ ಸೋಲಾರ್ ಇಂಜಿನಿಯರಿಂಗ್ ಮಾಡಕಂತೇಳಿ ಪರ್ಮಿಷನ್ ಕೊಟ್ಟಾರ. ಏರೋಪ್ಲೇನ್ ಮತ್ತು ಹೆಲಿಕಾಪ್ಟರ್ದಿಂತ ಎಲ್ಲ ಕಡೆ ಸ್ಪ್ರೇ ಸ್ಪ್ರೇ ಮಾಡಾನ ಏನಾಯ್ತು ನೋಡ್ರಿ, ಎಲ್ಲ ಕಡೆ ಸ್ಪ್ರೆಡ್ ಆಗಕತ್ತ. ಸಣ್ಣಗೆ ಸ್ಪ್ರೆಡ್ ಆಗನ ಹಾಲತ್ ಹೆಂಗಾಗೈತಿ ಅಂತಂದ್ರೆ ಇದು ನೋಡ್ರಿ ಬೆಳಗಾವಿ ಪರಿಸ್ಥಿತಿ. ಎಂದೂ ಐಸ್ ಬೀಳಲಾರ್ದಂಥ ಜಾಗನ್ಯಾಗ ತಿರುವಾಡಿ ಐಸ್ ಬಿದ್ದುಬಿಟ್ಟದ ಎಲ್ಲ ಕಡೆ. ಮತ್ತು ಈಗ ನೋಡ್ರಿ ಬೆಂಗಳೂರಿನಾಗೂ ಅದೇ ಪರಿಸ್ಥಿತಿ. ನೆನ್ನೆ ಸಂಜೆಗೆ ಹಿಂಗೆ ಐಸ್ ಕಲ್ಲು ಮಳೆ ಆಗೈತಿ. ಮತ್ತು ಗುಲ್ಬರ್ಗಾದ ಹಾಲತ್ ನೋಡ್ರಿ ಹೆಂಗಾಗೈತಿ. ಈ ರೈತಂದು ಎಲ್ಲ ಬೆಳೆ ನಾಶ ಆಗೈತಿ. ಇದಕ್ಕೆ ಯಾರು ಕಂಪನ್ಸೇಟ್ ಮಾಡ್ತಾರೆ ಹೇಳ್ರಿ? ಮೊನ್ನೆ ಆಲಿಕಲ್ ಮಳೆ ಬಿತ್ತು ಅಂತ ಫುಲ್ ಖುಷಿಯಾಗಿ ಕುಣಿದಾಡ್ಕೊಂಡು ಒಂದು ರೀಲ್ ಮಾಡಿದ್ದೆ. ಅದ್ ನೋಡಿದ್ರೆ ಬಿಲ್ ಗೇಟ್ಸ್ ಆಕಾಶದಲ್ಲಿ ಏರೋಪ್ಲೇನ್ ಆರಿಸಿ ಅದೇನೋ ಕೆಮಿಕಲ್ ಎಲ್ಲಾನು ಹಾಕ್ಸಿ ಆಲಿಕಲ್ ಬೀಳ್ಸಿರೋದಂತೆ. ಜನ 2-3 ದಿನ ಆದ್ರೂ ಕರಗ್ತಾ ಇಲ್ಲ ಅಂತ ಅದನ್ನ ಹಿಡ್ಕೊಂಡು ರೀಲ್ಸ್ ಮಾಡಿ ಎಲ್ಲ ತೋರಿಸ್ತವ್ರೆ. ನಾನ್ ಬೇರೆ 30 ವರ್ಷದ ಹಿಂದೆ ನೋಡಿದ್ನಲ್ಲ ಆಲಿಕಲ್ಲು ಅಂತ ಅದನ್ನ ತಗೊಂಡು 2-3 ಬಾಯಿಗೆ ಹಾಕೊಂಡು ನುಂಗಕ್ ಬೇರೆ ನುಂಗ್ಬಿಟ್ಟು ಅದು ಒಳಗಡೆ ಕರ್ಗೈತೋ ಇಲ್ವೋ. ಅದ್ರಲ್ಲಿ ಬೇರೆ ಜನ ಖುಷಿಯಾಗಿ ಕುಣಿದ್ರೆ ಗೌಡ್ರಂಗ್ ಕುಣಿಬೇಕು, ಇದು ಲೈಫ್, ಎಂಜಾಯ್ ಮಾಡಿ ಅಂತ ಬೇರೆ ಕಮೆಂಟ್ಸ್ ಹಾಕೋರು. ಗೌಡ್ರು ಇದ್ರೆ ತಾನೆ ಗೊತ್ತಿರ. ಹೊರ ಕಾಲಿಕ್ಕಿದ್ರೆ ಕೈ ಕಾಲು ಮುರಿದ್ ಬಿಡ್ತ ನನ್ನ ಮಗನೇ. ನನ್ನ ಎಷ್ಟಲ್ಲಿ ಹೇಳ್ಬೇಕಪ್ಪ, ಓದೋದ್ರಾಗೆ ನನ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ. ಫಾರಿನ್ ಅಲ್ಲೆಲ್ಲ ಸ್ಪೋರ್ಟ್ಸ್ ಗೆ ಎಷ್ಟೊಂದು ಎಂಕರೇಜ್ ಮಾಡ್ತಾರೆ. ನೀನು ಇದೆ ಸಡದೇರೆ ಟ್ಯಾಲೆಂಟ್ ಗುರ್ಸೋದಿಲ್ಲ ಏನಿಲ್ಲ. ಇಸ್ಪಿಟ್ ಆಡೋದ್ ಯಾವ ಗುರ್ತಿಸ್ತಾನಲ್ಲಿ ಲೌಡೇಕ ಬಾಲ್. ನಾ ಮೊನ್ನೆ ರ್ಯಾಪಿಡೋ ಬುಕ್ ಮಾಡೀನಿ ಅವ ನನ್ನ ಲೊಕೇಶನ್ಗೆ ಬಂದು ನಾನು ನೋಡಿ ಕ್ಯಾನ್ಸಲ್ ಮಾಡ್ಯಾನ್ರಿ ಅವ. ಸರ್ ಟೈರ್ಗ ಪುರಾಣ ಹೋಗೇ ಸರ್ ಟೈರ್. ಇಡೀ ಇಂಡಿಯಾದಲ್ಲಿ ಸಿಲಿಂಡರ್ ಕೊರತೆ ಐತೆ. ಇನ್ನೊಂದ್ ಕಡೆ ನೋಡಿದ್ರೆ ಆವಿ ಕಲ್ ಬೀಳ್ತಾವೆ ಮಳೆ ಬರೋ ಟೈಮಲ್ಲಿ. ಬಟ್ ನಮಗ್ ಚಿಂತೆ ಏನು ಅಂತಂದ್ರೆ ನಮ್ ಕಿಮ್ಚಿಂಗ್ ಮಾಮೂನ್ ಮಗ್ಳು ಎಕ್ಸ್ಕ್ಯೂಟ್ ಆಗೋಡೆ. ಏನ್ ಹಂಗಾದಾಳೆ ಬನ್ನಿ ಹುಡುಗಿ ಇಂಪಾರ್ಟೆಂಟ್. ಹೊಸದಾಗಿ ಗ್ರಾಜುಯೇಟ್ ಆಗಿ ಬಯಾಲಜಿ ಓದಿರೋ ಒಬ್ಬ ಹುಡುಗ ಝೂಗೆ ಇಂಟರ್ವ್ಯೂಗೆ ಬಂದಿರ್ತಾನೆ. ಅವ್ನಿಗೆ ಚಿಕ್ಕ ವಯಸ್ಸಿಂದಾನೆ ಅನಿಮಲ್ಸ್ ಮೇಲೆ ತುಂಬಾ ತಿಳ್ಕೊಬೇಕನ್ನೋ ಆಸೆ. ಸೊ ಅದಕ್ಕೋಸ್ಕರನೇ ಅವನು ಬಯಾಲಜಿ ಎಲ್ಲ ಓದಿ ಇವಾಗ ಝೂ ಅಲ್ಲಿ ಇಂಟರ್ವ್ಯೂಗೆ ಬಂದಿರ್ತಾನೆ. ಓಡೆ ಹೋಯ್ತಿದಂಗೆ ಇಂಟರ್ವ್ಯೂ ತಗೊಳ್ಳೋರು ಸಡನ್ ಆಗಿ ಹೋದ್ವಾರ ತಾನೆ ನಮ್ ಝೂ ಅಲ್ಲಿ ಒಂದು ಗೋರಿಲ್ಲ ತೀರ್ಕೊಂಡ್ಬಿಡ್ತು. ಸೊ ಅದಕ್ಕೋಸ್ಕರನೇ ಅದ್ರ ಬದಲು ನೀನ್ ಗೋರಿಲ್ಲ ವೇಷ ಹಾಕೊಂಡು ಗೋರಿಲ್ಲ ಸಲ ಇರ್ಬೇಕು ಅಂತ ಅವ್ನಿಗೆ ಹೇಳ್ತಾರೆ. ಇದನ್ ಕೇಳ್ತಿದಂಗೆ ಆ ಹುಡುಗಂಗೆ ಫುಲ್ ಶಾಕ್ ಆಗ್ಬಿಡುತ್ತೆ. ಏನೋ ಕನ್ಸ್ ಕಟ್ಕೊಂಡ್ ಬಂದೆ, ಡಿಗ್ರಿ ಎಲ್ಲ ಮುಗಿಸ್ಕೊಂಡ್ ಬಂದೆ, ಇವ್ರು ನೋಡಿದ್ರೆ ಹಿಂಗೆ ಹೇಳ್ತವ್ರಲ್ಲ ಅಂತ ಯೋಚನೆ ಮಾಡ್ಬೇಕಾರೆ ಹುಡುಗಂಗ್ ಗೊತ್ತಾಗುತ್ತೆ ಅವನ ಹತ್ರ ಇದ್ದಿದ್ ಕಾಸೆಲ್ಲ ಆಲ್ಮೋಸ್ಟ್ ಖಾಲಿ ಆಗಿದೆ. ಅವನ ಹತ್ರ ಮನೆ ಬಾಡಿಗೆ ಕಟ್ಟಕ್ಕೂ ಕಾಸಿಲ್ಲ ಅಂತ. ಅದಕ್ಕೋಸ್ಕರ ಅವ್ನು ಇನ್ನೇನ್ ಮಾಡೋದು ಅಂತ ಕೆಲ್ಸಕ್ಕೆ ಒಪ್ಕೊಂಡ್ಬಿಡ್ತಾನೆ. ಸಿಕ್ಕಿರೋ ಕೆಲಸ ಇಷ್ಟ ಇಲ್ಲ ಅಂದ್ರು ಕೊಟ್ಟಿರೋ ಕೆಲಸ ಕರೆಕ್ಟ್ ಆಗಿ ಮಾಡ್ಬೇಕು ಅಂತ ಅನ್ಕೊಂಡು ಒಂದು ಗೋರಿಲ್ಲ ಏನ್ ಮಾಡುತ್ತೋ ಪ್ರತಿಯೊಂದನ್ನು ಇವನು ಗೋರಿಲ್ಲ ವೇಷ ಹಾಕೊಂಡು ಮಾಡ್ತಾ ಇರ್ತಾನೆ. ನಡೆಯೋದು, ಎಗಡೋದು, ಮರದ ಮೇಲೆ ಹತ್ತೋದು, ಎದೆ ಹೊಡ್ಕೊಳ್ಳೋದು ಎಲ್ಲ ವಿಷಯನೂ ಮಾಡ್ತಾ ಇರ್ತಾನೆ. ಸೊ ಇದನ್ನ ನೋಡಕ್ಕೆ ಅವ್ನ ಸೆಲ್ ಹತ್ರ ತುಂಬಾ ಜನ ಸೇರ್ಕೊಳಕ್ ಸ್ಟಾರ್ಟ್ ಮಾಡ್ತಾರೆ. ಒಂದ್ ದಿವಸ ಹಿಂಗೆ ಕ್ರೌಡ್ ನ ಅಟ್ರಾಕ್ಷನ್ ಮಾಡಕ್ಕೆ ಎಕ್ಸೈಟ್ಮೆಂಟ್ ಅಲ್ಲಿ ಒಂದ್ ದೊಡ್ಡ ಮರನ ಹಾಕ್ಬಿಟ್ಟು ಸ್ಟಂಟ್ ಮಾಡ್ತಾ ಇರ್ತಾನೆ. ಮರದ ಮೇಲೆ ಹತ್ಬಿಟ್ಟು ಸ್ಟಂಟ್ ಮಾಡ್ಬೇಕಾರೆ ಗೊತ್ತಾಗ್ದಿರ ಮಿಸ್ ಆಗಿ ಪಕ್ಕದಲ್ಲೇ ಇರೋ ಸಿಂಹದ ಸೆಲ್ ಒಳಗಡೆ ಬಿದ್ಬಿಡ್ತಾನೆ. ಇವ್ನ್ ಬೀಳ್ಬೇಕಾರೆ ಮಲ್ಕೊಂಡಿದ್ದ ಸಿಂಹ ಇವ್ನ್ ಬಿದ್ದಿದ್ ಸೌಂಡ್ ಕೇಳಿ ಎತ್ ಕುತ್ಕೊಂಡ್ಬಿಡುತ್ತೆ. ಇವನು ಅವ್ರ ಹತ್ರ ಇವ್ರ ಹತ್ರ ಯಾರಾದ್ರೂ ನನ್ನ ಕಾಪಾಡಿ ಅಂತ ಕಿಚ್ಕೊಳಕ್ ಸ್ಟಾರ್ಟ್ ಮಾಡ್ತಾನೆ. ಕೊನೆಗೂ ಓಡಿ ಒಂದ್ ಕಾರ್ನರ್ ಅಲ್ಲಿ ಬಂದು ಸಿಗಾಕೊಂಡ್ಬಿಡ್ತಾನೆ. ಆ ಸಿಂಹನು ಎಗರ್ಕೊಂಡು ಇವನ ಹತ್ರ ಬರುತ್ತೆ. ಇದಕ್ಕಿಂತ ಮುಂಚೆ ಇದ್ದಿದ್ ಗೋರಿಲ್ಲಾನು ಇದೇ ತರ ಸತ್ತೋಗಿರ್ಬೇಕೇನೋ ಅಂತ ಅನ್ಕೊಂಡು ತುಂಬಾ ಭಯ ಪಡ್ಕೊಂಡಿರ್ತಾನೆ. ಸಿಂಹ ನಿಧಾನಕ್ಕೆ ಅವನ ಹತ್ರ ಬಂದ್ಬಿಟ್ಟು ಯೋಚನೆ ಮಾಡಬೇಡಮ್ಮ, ನಾನು ನಿಂತರ ವೇಷ ಹಾಕೊಂಡಿದೀನಿ ಅನ್ನುತ್ತೆ. ಏನ್ ಹೇಳು, ಯುಗಾದಿಗೆ ಹೊಸ್ತೊಡ್ಕೆ ಕಳೆ. ಒಂದ್ ಕ್ವಾರ್ಟರ್ಲಿ 630 ಬರುತ್ತೆ. ನನಗ್ 3, ಇವ್ನಿಗ್ 3. ಇವ್ನಿಗ್ ನೋಡಿದ್ರೆ ಫಸ್ಟೇ 60 ಬಿದ್ದೋಯ್ತಲ್ಲಪ್ಪ. ಹೇ ಮಗ, ನಿಂಕೊಂದ್ ಮ್ಯಾಟ್ರ್ ಹೇಳದೆ ಮರ್ತದೆ. ಏನ್ ಮೊನ್ನೆ ಅವ್ರ ಅಪ್ಪೂರ್ ಮನೇಲಿ ದೊಡ್ಡ ಜಗಳ ಅಂತ ಆಸ್ತಿ ವಿಚಾರಕ್ಕೆ. 10 ಎಕರೆ ತೋಟ, 10 ಎಕರೆ ಗದ್ದೆ, ಏನೋ 1 ಕುಂಟೆ ಜಾಸ್ತಿ ಆಗ್ಬಿಟ್ಟಿತ್ತಂತೆ. ಸಾಮ್ನಾಗ ಹಂಚ್ಕೊಬೇಕು ತಾನೆ ಈ ತರ. ಓ, ನೀನ್ ಹಿಂಗ್ ಬರ್ತಾ ಇದ್ಯಾ? ಕೊಡ್ತೀನಿ ತಡಿ ಕೆಲ್ಸ. ಇಷ್ಟಕ್ಕೆ ಅಷ್ಟ್ ದೊಡ್ಡ ಜಗಳ. ನೀನ್ ಆ ವಿಷಯ ಬಿಡೋ. ಇವಾಗ ನಾನ್ ಬರ್ಬೇಕಾದ್ರೆ ಏನಾಯ್ತು, ಏನ್ ಭರ್ಜರಿ ಮಳೆಯಪ್ಪ. ಈ ಕಡೆ ಮೋರಿ ನೀರೆಲ್ಲ ಈ ಕಡೆಗ್ ಬರ್ತದೆ, ಈ ಕಡೆ ಮೋರಿ ನೀರೆಲ್ಲ ಈ ಕಡೆಗ್ ಬರ್ತದೆ. ಲಾಸ್ಟ್ಗೆ ಅಯ್ಯೋ ಒಂದೇ ಸಲ ಬಂದ್ಬಿಡೋದೆ ಎಲ್ಲ ನನ್ ಗಾಡಿ ಮೇಲೆ ನೀರು. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಹಲೋ ಅದ್ಗೆ ಹೊರ್ಗಡೆ ಬಂದ್ಬಿಟ್ಟಿದೆ, ಅರ್ಜೆಂಟ್ 2,000 ರೂಪಾಯಿ ಬೇಕಿತ್ತು, ಆನ್ಲೈನ್ ಮಾಡ್ಬಿಡಿ. ಅಯ್ಯೋ, ನನ್ನ ಹತ್ರ ಆನ್ಲೈನ್ ಅಲ್ಲಿ ದುಡ್ಡೇ ಇಲ್ಲ ಕಣಪ್ಪ. ಬೇಕಾದ್ರೆ ಕ್ಯಾಶ್ ನೋಡು, ಇತ್ತು ಕೊಡ್ತಾ ಇದ್ದೆ. ಸರಿ ಕೊಡು, ಹಂಗಾರೆ ಕ್ಯಾಶ್ ಕೊಡು. ಮಗ 6 ಬಾಲ್ 6 ರನ್ ಬೇಕು, ಹೊಡಿ ಮಗ. ಈ ಬಾಲ್ ಡಾಟ್ ಆದ್ರೆ ಬ್ಯಾಟ್ ಎಕ್ಸ್ಚೇಂಜ್ ಮಾಡ್ತಾನೆ ನೋಡಿ. ಸೆಕೆಂಡ್ ಬಾಲ್ ಡಾಟ್ ಆದ್ರೆ ಪಿಚ್ ನೋಡ್ತಾನೆ ನೋಡಿ. ಇವಾಗ ನನ್ನ ಹತ್ರ ಬಂದು ಇವಾಗ ಲೈಟ್ಗೆ ಬಾಲ್ ಕಾಣಿಸಿಲ್ಲ ಅಂತಂದ್ರೆ
ಮಗ ಲೈಟ್ ಬಾಲೇ ಕಾಣಿಸಿಲ್ಲ ಮಗ, ಇಲ್ಲಾಂದ್ರೆ ಫಿನಿಶ್ ಮಾಡ್ತಿದ್ದೆ. ದೋಸ್ತ ಅವನಾಗ ಬೇರೆ ಕುಂಚಿರ್ಲಿ. ಹೌದ್ ಸುಳ್ಳ ಮಗ, CSK ಫ್ಯಾನ್ಲೇ. ತಗೋಲೆ ನಾನು ಹಾಕ್ತೇನಿ, ಬಾಲ್ ಸಿಕ್ಸೆ ಹಾಕು. ಕಾಯಿಲ್ಲ ಮಾತಾಡ್ತಿದ್ದ ಇಕ್ಕೋ ಅಲ್ಲಿ. ಮಚ್ಚ ಬೇಡಲ್ಲ ಪ್ಲೀಸ್ ಬೇಡ ಮಚ್ಚಲ. ನೀನ್ ಟೀ ಸಿಗರೇಟ್ ಕೊಡಿಸ್ತೀನಪ್ಪ. ನಿಜವಾಗ್ಲೂ ಕೊಡಿಸ್ಬೇಕು? ತುಣ್ಣಿ ಕೊಡಿಸ್ತೀನಿ, ಬಟ್ ತುಣ್ಣಿ. ಟೀ ಸಿಗರೇಟ್ ಬೇಕಂತ ಮಗನಿಗೆ. ಬರೀ ಇದಾಯ್ತು ನಿಂದು, ಯಾವಾಗ ನೋಡ್ರು ಕಾಯಿಸ್ತಾನೆ ಇರು. ನಿನಗೆ ಹೇಳ್ತೀನಲ್ಲ, ನನಗ್ ಬುದ್ಧಿ ಇಲ್ಲ. ಹೇಳಿ ಟೈಮಿಗೆ ಬರಕ್ ಆಗಿಲ್ಲ ಅಂದ್ರೆ ಏನಕ್ಕೆ ಕರಿಬೇಕು? ಯಾವಾಗ್ಲೂ ಇದಾಯ್ತು ನಿಂದು. ಇದೇ ಫಸ್ಟ್ ಟೈಮ್, ಪ್ರತಿ ಸತಿ ಹಿಂಗೆ ಮಾಡ್ತೀಯ. ಅದು ಇಲ್ಲ ಇದು ಅಲ್ಲ, ಸುಮ್ನೆ ಕುತ್ಕೋ ಇವಾಗ. ನನ್ ಫ್ರೆಂಡು ಅದೇ ಆ ನನ್ ಮಗಯಿಂದನೇ ಎಲ್ಲ ಹಿಂಗಾಗೋದು. ಅವನ ಜೊತೆ ಸೇರಿ ಹಾಳಾಗೋಗಿದ್ಯಾ. ಫಸ್ಟ್ ಎಲ್ಲ ಹೆಂಗಿದ್ದೆ, ಹೇಳಿ ಟೈಮಿಗೆ ಪಿಕ್ ಮಾಡ್ತೀಯ, ಹೇಳಿದ ಕಡೆ ಕರ್ಕೊಂಡು ಹೋಗ್ತಿದ್ದೆ. ಇವಾಗಿಲ್ಲ, ಯಾವ ನೋಡ್ರು ಅವನ ಜೊತೆ ಇದ್ದೀನಿ, ಇವ್ ಜೊತೆ ಇದೀನಿ. ಅವನ ಮದ್ವೆಗ್ ಸಾಯಿ, ನನ್ನ ಯಾಕೆ ಲವ್ ಮಾಡ್ದೆ? ಮತ್ತೆ ಫ್ರೆಂಡ್ ಇದನ್ನಲ್ಲ, ಅವನಿಂದನೇ ಇದೆಲ್ಲ ಆಗ್ತಾ ಇರೋದು. ಅವನೊಬ್ಬ ಇಲ್ಲ ಅಂದಿದೆ ಅಮ್ಮ ತಾಯಿ. This is the end. 50 रुपीज दे दो भाई. भाई ये पकौड़ा भाई, 1 मिनट पकौड़ा भाई. भाई रुको भाई. ಬ್ರದರ್, ನಾನು ನಮ್ಮ ಫ್ರೆಂಡ್ ಇಲ್ಲಿ ಒಂದು ರೂಮ್ ಮಾಡ್ಕೊಂಡಿದ್ದ ಮುಂದೆಗಡೆ. ರೂಮ್ ಖಾಲಿ ಮಾಡ್ತಾ ಇದ್ದೀವಿ. ಒಂದು ಸಿಲಿಂಡರ್ ಐತೆ, ಏನಾದರೂ ಬೇಕಾ ನಿಮಗೆ? भाई मेरा पास एक सिलेंडर है भाई. हाँ मेरा पास है. मैं 5 दिन है इधर और 5 दिन मैं घर का जाता हूँ. ठीक है, मेरा साथ एक है, पूरा है भाई. तू मेरा खाली सिलेंडर 1 वीक टाइम लेता हूँ आराम से. भाई 1 मिनट आओ भाई, मैं तुमका एक सिलेंडर देता हूँ. सिलेंडर देखो, तुमका हो ना चाहिए. आओ इधर. है भाई. अच्छा सिलेंडर है भाई. भाई लाइफ टाइम वारंटी है भाई. भाई लाइफ टाइम वारंटी है भाई. भाई ये 1300 भाई. ये मेरा पास 1000 का है. ले देखो भाई. भाई फाइनल 800 देता हूँ भाई. भाई 500 देता हूँ भाई. भाई प्लीज भाई 500 देता हूँ भाई. भाई 400 देता हूँ भाई फाइनल भाई. भाई ये साथ छोड़ो, पूरा छोड़ो भाई. भाई 400 देता हूँ भाई प्लीज भाई ले लो भाई मेरा पास भाई प्लीज भाई ले लो भाई. ಅಣ್ಣ ತಗೊಳ್ಳಿ ಅಣ್ಣ. ಇದು ಬ್ರದರ್ ನಿಧಾನ ಕೂರಿಸ್ತೀನಿ ಅಂತ ಅಂದ್ರೆ ನೆಕ್ಸ್ಟ್ ಕರೋನಾ ಬರೋ ಗಂಟನೂ ಬರುತ್ತೆ ಬ್ರದರ್ ಇದು. प्लीज भाई 90 रुपीज दे दो भाई प्लीज भाई 50 रुपीज दे दो भाई. पकड़ो भाई 1 मिनट पकड़ो भाई. रुको भाई 1 मिनट पकड़. वेट है ना भाई, पूरा 15 kg है भाई, बराबर होता है भाई. 100 रुपीज देता हूँ भाई. 100 रुपीज फाइनल भाई फाइनल 100 भाई. ये 50 रुपीज है भाई. ये 50 रुपीज भाई. कलर देखो भाई, क्यूट कलर है भाई. पिंकी भाई, पिंकी वाला भाई. ಬೆಳಕೆತ್ತು ಎಣ್ಣೆ ಸ್ನಾನ, ಕಟ್ಬೇಕು ಮಾವಿನ ತೋರಣ, ಹೋಗಿ ಕಲ್ಸು ನೀನು ಹಿಟ್ಟು, ಒಟ್ಟಿಗೆ ತಟ್ಟು ಸಿಹಿ ಒಬ್ಬಟ್ಟು, ಉಡ್ದಾರ ಹೊಸದ ಕೋಣ, ಊಟಕ್ಕೆ ಇದು ಚಿತ್ರಾನ್ನ, ಕೋಸಂಬರಿ ಪಲ್ಯ ರೆಡಿ, ಬಾಳೆ ಎಲೆ ಮೇಲೆ ಪಚಡಿ, ಬೇವು ಬೆಲ್ಲದ ಅರ್ಥ ಗೊತ್ತ, ಸುಖ ದುಃಖ ಕಾಮನ್ ಅಂತ, ಟಿವಿಲ್ ನೋಡು ವರ್ಷದ ಭವಿಷ್ಯ, ರೆಸಲ್ಯೂಷನ್ ರೀಸ್ಟಾರ್ಟು ಶಿಷ್ಯ, ಹಳೆ ನೋವು ಆಗ್ಲಿ ಮಾಯ, ಇದೆ ನಮ್ಮ ಹೊಸ ಅಧ್ಯಾಯ, ಹೊಸ ತಡಕು ಬರುತ್ತೆ ಚಿನ್ನ, ಸೆಲೆಬ್ರೇಟ್ ಮಾಡು ಯುಗಾದಿನ.